ಹಾಯ್ ಫ್ರೆಂಡ್ಸ್, ಇದು ಕಳೆದ ಸಂಚಿಕೆಯ ಮುಂದುವರೆದ ಸಂಚಿಕೆ. ಬನ್ನಿ ಈಗ ಎಪಿಸೋಡನ್ನು ಶುರು ಮಾಡೋಣ. ಅಭಿ ಸೀಮಾ ಮತ್ತು ಅನಯ ಅಮ್ಮು ಫ್ರೆಂಡ್ಶಿಪ್ ಎಲ್ಲ ಒಂದೇ ಎಂದು ಹೇಳಿದ್ದು ಅವಳ ಮನಸ್ಸಿಗೆ ತುಂಬಾ ಬೇಸರವಾಗಿತ್ತು. ಆದರೂ ಅದನ್ನು ತೋರಿಸಿಕೊಳ್ಳದೆ ಸೀಮಾ ಮನಸ್ಸಿನಲ್ಲಿಯೇ ಏನನ್ನೋ ನಿರ್ಧಾರ ಮಾಡಿ ಅಭಿಯ ಕಡೆ ನೋಡುತ್ತಾ, ಅಭಿ ನೆಕ್ಸ್ಟ್ ವೀಕ್ ಔಟ್ ಆಫ್ ಸ್ಟೇಷನ್ ಹೋಗೋಣವಾ? ತುಂಬ ದಿನ ಆಯಿತು, ನಾವು ಎಲ್ಲೂ ಹೋಗೇ ಇಲ್ಲ. ನನಗಂತೂ ಇದೇ ಕಾಲೇಜ್, ಬುಕ್ಸ್, ಅದೇ ಪ್ರೊಫೆಸರ್ ನೋಡಿ ನೋಡಿ ಬೋರ್ ಆಗಿದೆ ಕಣೋ. ಯಾವಾಗ ನೋಡಿದ್ರು ಪಾಠ ಕೇಳಬೇಕು ಕೂತ್ಕೊಂಡು, ಅಂದರೆ ತುಂಬ ಬೋರ್ ಆಗುತ್ತೆ. ಎಲ್ಲರೂ ಔಟಿಂಗ್ ಹೋಗೋಣವಾ ಎಂದು ಕೇಳುತ್ತಾಳೆ. ಅಭಿಗೂ ಸೀಮಾ ಮಾತು ಸರಿ ಅನಿಸಿತ್ತು. ಎಸ್ ಸೀಮಾ, ಯು ಆರ್ ರೈಟ್, ನನಗೂ ಹಾಗೆ ಅನಿಸುತ್ತಿದೆ. ನೆಕ್ಸ್ಟ್ ವೀಕ್ 2 days ಯಾವುದಾದ್ರೂ ಹಿಲ್ ಸ್ಟೇಷನ್ಗೆ ಹೋಗೋಣವಾ ಎಂದು ಕೇಳಿದ್ದ. ಸೀಮಾಗೆ ಅಭಿ ತನ್ನ ಮಾತಿಗೆ ಒಪ್ಪಿದ್ದೂ ಅಲ್ಲದೆ 2 days ಟ್ರಿಪ್ ಹೋಗೋಣ ಅಂದಿದ್ದು ಬಹಳವೇ ಖುಷಿಯಾಗಿ ಬಿಟ್ಟಿತ್ತು. ಆದ್ದರಿಂದ ಎಲ್ಲಿಗೆ ಹೋಗೋದು ಎಂದು ಯೋಚಿಸುತ್ತಾ ಕುಳಿತು ಬಿಟ್ಟಿದ್ದಳು. ಅಭಿ ಸಹ ಯೋಚನೆಯಲ್ಲಿ ಮುಳುಗಿದ್ದ. ಸೀಮಾ ತುಂಬ ಖುಷಿ ಪಡುವ ಮುಂಚೆಯೇ ಅಭಿ, ನಾನು ನೀನು ಹೋದರೆ ಮಜಾ ಇರಲ್ಲ ಕಣೆ ಇಬ್ಬರು ಎಂದು ಹೇಳಿ ಅನಯ ಮತ್ತು ಅಮೃತ ಕಡೆ ತಿರುಗಿ, ಅನು ನೀವು ಯಾಕೆ ನಮ್ಮ ಜೊತೆ ಬರಬಾರದು? ಎಲ್ಲರೂ ಒಟ್ಟಿಗೆ ಹೋಗೋಣವಾ ಎಂದು ಕೇಳಿದ್ದ. ಅಮ್ಮು ಒಟ್ಟಿಗೆ ಇಲ್ಲ, ನಾವು ಬರಲ್ಲ, ನಮಗೆ ಬರಲು ಆಗುವುದಿಲ್ಲ, ನಮಗೆ ಸ್ವಲ್ಪ ಕೆಲಸ ಇದೆ ಎಂದು ಹೇಳುತ್ತಾರೆ ಇಬ್ಬರೂ ಸಹ. ಸೀಮಾ ಅವರ ಮಾತು ಕೇಳಿ ಖುಷಿಯಾಗಿ ಬಿಟ್ಟಳು. ಅಭಿ ಸಹ, ಯಾಕೆ, ಪ್ಲೀಸ್ ನೀವು ಬನ್ನಿ, ಎಲ್ಲ ಒಟ್ಟಿಗೆ ಹೋಗಿ 2 days ಎಂಜಾಯ್ ಮಾಡಿಕೊಂಡು ಬರೋಣ ಪ್ಲೀಸ್, ತುಂಬ ಚೆನ್ನಾಗಿರುತ್ತೆ ಎಂದು ರಿಕ್ವೆಸ್ಟ್ ಮಾಡಿದ್ದ. ಅಭಿ ಮಾತು ಕೇಳಿಸಿಕೊಂಡ ಸೀಮಾ ಮುಖ ಪೂರ್ತಿ ಇಳಿದು ಹೋಗಿತ್ತು. ಸೀಮಾ ಯಾವುದೇ ಜಂಜಾಟ ಇಲ್ಲದೆ ಅನ್ನು ಅಭಿಯಿಂದ ದೂರ ಇರಿಸುವ ಸಲುವಾಗಿಯೇ ಟ್ರಿಪ್ ಹೋಗೋಣ ಎಂದು ಅಭಿ ಬಳಿ ಹೇಳಿದ್ದು. ಆದರೆ ಅವಳ ಪೂರ್ತಿ ಪ್ಲ್ಯಾನ್ ಅಭಿ ತಲೆ ಕೆಳಗೆ ಮಾಡಿಬಿಟ್ಟಿದ್ದ. ಅಭಿ ನೇರವಾಗಿ ಅಮ್ಮು ಮತ್ತು ಅನಯವನ್ನು ಜೊತೆಗೆ ಬರುವಂತೆ ರಿಕ್ವೆಸ್ಟ್ ಮಾಡಿ ಕೇಳಿಕೊಳ್ಳುತ್ತಿದ್ದ. ಅದನ್ನು ನೋಡಿ ಸೀಮಾಗೆ ಬಹಳವೇ ಸಿಟ್ಟು ಬಂದಿತ್ತು. ಅಭಿ ಪ್ಲೀಸ್, ನಮಗೆ ಬರಲು ಆಗುವುದಿಲ್ಲ ಕಣೋ, ಅರ್ಥ ಮಾಡ್ಕೊ, ನೀವೇ ಹೋಗಿ ಬನ್ನಿ. ಅನಯಾಗೆ ಆಫೀಸಲ್ಲಿ ತುಂಬ ವರ್ಕ್ ಇರುತ್ತೆ, ಜೊತೆಗೆ ಮೀಟಿಂಗ್ ಸಹ ಅಟೆಂಡ್ ಮಾಡಬೇಕು, ಅದರ ಜೊತೆಗೆ ಕಾಲೇಜ್ಗೂ ಬರಬೇಕು, ಅದಕ್ಕೆ ನಮಗೆ ಬರಲು ಆಗುವುದಿಲ್ಲ ಪ್ಲೀಸ್. ಅನಯ ಸಹ ಅಭಿ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಅಮ್ಮು ಹೇಳಿದ್ದು ನಿಜ, ನಾನು ತುಂಬ ಬಿಸಿ ಇದ್ದೇನೆ, ಇಲ್ಲಿ ಕಾಲೇಜಲ್ಲಿ ಎಲ್ಲ ಅಟೆಂಡ್ ಮಾಡಿಕೊಂಡು ಎಲ್ಲ ಕವರ್ ಸಹ ಮಾಡಬೇಕು ಎನ್ನುವ ಹೊತ್ತಿಗೆ ಅಮ್ಮು ಆರ್ಡರ್ ಮಾಡಿದ್ದ ಫುಡ್ ಸಹ ಬಂದಿತ್ತು. ಅಮ್ಮು ತಮ್ಮ ಫುಡ್ ಅನ್ನು ಸರ್ವ್ ಮಾಡಿಕೊಂಡು ತಿನ್ನುವ ಮುಂಚೆ, ಅಭಿ, ಸೀಮಾ ಬನ್ನಿ, ನೀವು ಇದರಲ್ಲೇ ಶೇರ್ ಮಾಡಿ ತಿನ್ನೋಣ ಎಲ್ಲರೂ ಎಂದು ಕೇಳುತ್ತಾಳೆ. ಆದರೆ ಸೀಮಾ, ನೋ ಪ್ಲೀಸ್ ಹ್ಯಾವ್ ಇಟ್, ನಾವು ಆಲ್ರೆಡಿ ಫುಡ್ ಆರ್ಡರ್ ಮಾಡಿದ್ದೇವೆ, ಇನ್ನೇನು ಬರುತ್ತೆ, ನೀವು ಊಟ ಮಾಡಿ ಅನ್ನುವುದೇ ತಡ. ಅಷ್ಟರಲ್ಲಿ ಸೀಮಾ ಅಭಿ ಫುಡ್ ಆರ್ಡರ್ ಮಾಡಿದ ಫುಡ್ ಸಹ ಇಬ್ಬರ ಬಳಿಗೆ ಬಂದಿತ್ತು. ಫುಡ್ ಬಂದಿದ್ದೆ ಎಲ್ಲರೂ ತಮ್ಮ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡಿದ್ದರು. ಅಭಿ, ಸೀಮಾ ಸಹ ತಮ್ಮ ಊಟ ಮಾಡುತ್ತಿದ್ದರು. ಹೀಗೆ ನಾಲ್ವರು ಮತ್ತೇನನ್ನು ಮಾತನಾಡದೆ ಸುಮ್ಮನೆ ಊಟ ಮಾಡಿ ಮುಗಿಸುತ್ತಾರೆ. ಊಟ ಆದ ನಂತರ ಸ್ವಲ್ಪ ಸಮಯ ಎಲ್ಲರೂ ಅಲ್ಲೇ ಕುಳಿತುಕೊಳ್ಳುತ್ತಾರೆ. ಸಣ್ಣಗೆ ಮಾತನಾಡುತ್ತಾ ಅಭಿ ಮತ್ತೆ ಅಮ್ಮು ಪ್ಲೀಸ್ ನಮ್ಮ ಜೊತೆಗೆ ಬನ್ನಿ ಪ್ಲೀಸ್ ಎಂದು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದನ್ನು ನೋಡಿ ಸೀಮಾ ಒಟ್ಟಿಗೆ ಬೆಂಕಿ ಬಿದ್ದಂತೆ ಆಗಿತ್ತು. ಆದ್ದರಿಂದ ಸೀಮಾ, ಅಭಿ ಅವರು ಹೇಳುತ್ತಿದ್ದಾರೆ ತಾನೇ, ಅವರಿಗೆ ಕೆಲಸ ಇದೆ ಅಂತ ಅರ್ಥ ಮಾಡ್ಕೊ, ಹಾಗೆಲ್ಲ ತುಂಬ ಫೋರ್ಸ್ ಮಾಡಬೇಡ ಕಣೋ, ಅವ್ರಿಗೂ ಪರ್ಸ್ನಲ್ ಕೆಲಸಗಳಿರುತ್ತೆ ಎಂದು ಕೋಪದಿಂದ ಹೇಳುತ್ತಾಳೆ. ಅವಳಿಗೆ ಅಭಿ ಅಷ್ಟು ರಿಕ್ವೆಸ್ಟ್ ಮಾಡಿ ಅಮ್ಮು ಅನ್ನು ಕರೆಯುತ್ತಿರುವುದು ಸ್ವಲ್ಪವೂ ಹಿಡಿಸಲಿಲ್ಲ. ಆದರೂ ನೇರವಾಗಿ ಹೇಳದೆ ಈ ರೀತಿ ಇಂಡೈರೆಕ್ಟ್ ಆಗಿ ತನ್ನ ಕೋಪದ ಮೂಲಕ ಅವರಿಬ್ಬರು ತಮ್ಮ ಜೊತೆ ಬರುವುದು ಇಷ್ಟ ಇಲ್ಲ ಎಂದು ಈ ರೀತಿ ಹೊರಹಾಕುತ್ತಾಳೆ. ಅಭಿ, ನಿನಗೆ ಗೊತ್ತಾಗಲ್ಲ, ನೀನು ಸುಮ್ಮನೆ ಇರು, ಫ್ರೆಂಡ್ಸ್ ಅಂದರೆ ಎಲ್ಲ ಒಟ್ಟಿಗೆ ಹೋದ್ರೇ ಚೆನ್ನಾಗಿರೋದು, ನೀನು ಇಬ್ಬರೇ ಹೋದರೆ ಏನು ಚೆನ್ನಾಗಿರುತ್ತೆ, ಬರೀ ಇಬ್ಬರೇ ತಾನೇ, ಬೇಜಾರಾಗುತ್ತೆ. ಸೀಮಾ ಅಭಿಯ ನಡುವಿನ ಸಂಭಾಷಣೆ ಕೇಳುತ್ತಾ ಸುಮ್ಮನೆ ಕುಳಿತಿದ್ದ. ಅನಯ ಹೇಗೆ ಅಭಿಗೆ ಅರ್ಥ ಮಾಡಿಸಿ ಹೇಳುವುದು ಅಂತಾನೆ ತಿಳಿಯುತ್ತಿಲ್ಲ. ಅಷ್ಟು ಬರುವುದಿಲ್ಲ ಅಂದರೂ ಸಹ ಅವನು ಅಷ್ಟು ಬಲವಂತ ಮಾಡುತ್ತಿರುವುದು ಅವಳಿಗೆ ಯಾಕೋ ಸ್ವಲ್ಪವೂ ಹಿಡಿಸಲಿಲ್ಲ.
ಅಮ್ಮಗೂ ಸಹ ತುಂಬಾ ಕಿರಿಕಿರಿ ಅನಿಸಲು ಶುರುವಾಗಿತ್ತು. ಅವಳಿಗೆ ಅಮ್ಮಗ ಮತ್ತು ಅನಯಾಗೆ ಅವರ ಜೊತೆ ಹೋಗಲು ಸ್ವಲ್ಪವೂ ಇಷ್ಟ ಇರಲಿಲ್ಲ. ಅನಯಾಗೆ ಕಿರಿಕಿರಿ ಅನಿಸಲು ಶುರುವಾಗಿತ್ತು. ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಗಿತ್ತು. ಫೋನ್ ತೆಗೆದುಕೊಂಡು ನೋಡಲು ಸೌಮ್ಯ ಸಿಸ್ ಕಾಲಿಂಗ್ ಎಂದು ಶೋ ಆಗುತ್ತಿತ್ತು. ಫೋನಲ್ಲಿ ಸೌಮ್ಯ ಕಾಲ್ ಬರುತ್ತಿದ್ದನ್ನು ನೋಡಿದ ಅನಯ ಒಮ್ಮೆಲೆ ಯೋಚನೆಗೆ ಬೀಳುತ್ತಾಳೆ. ಸೌಮ್ಯ ಯಾಕೆ ನನಗೆ ಕಾಲ್ ಮಾಡ್ತಾ ಇದ್ದಾಳೆ? ಯಾವತ್ತೂ ಕಾಲ್ ಮಾಡ್ತಾ ಇರಲಿಲ್ಲ. ಏನು ವಿಷಯ ಇರಬಹುದು? ಅಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಸೌಮ್ಯ ಎಲ್ಲ ಹುಷಾರಾಗಿ ಇದ್ದಾರೆ ಅಲ್ವಾ? ಏನು ವಿಷಯ ಎಂದು ಹೀಗೆ ಅನೇಕ ಯೋಚನೆಗಳು ಅವಳ ತಲೆಯಲ್ಲಿ ಓಡಲು ಶುರುವಾಗಿತ್ತು. ಕೃಷ್ಣಮೂರ್ತಿ, ಸುನಂದ ಮತ್ತು ಸೌಮ್ಯ ಎಷ್ಟೇ ಕಷ್ಟ ಕೊಟ್ಟಿದ್ದರೂ ಸಹ ಅನಯ ಮಾತ್ರ ಅವರನ್ನು ತನ್ನ ಕುಟುಂಬ ಅಂತಲೇ ಅಂದುಕೊಂಡಿದ್ದಳು. ಹೀಗೆ ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದ ಅನಯಾಗೆ ಅಮ್ಮು ಧ್ವನಿ ಇಹಕ್ಕೆ ಬರುವಂತೆ ಎಚ್ಚರಿಸಿತ್ತು. ಅಮ್ಮು, ಅನು ಆವಾಗಲಿಂದ ನಿನ್ನ ಫೋನ್ ರಿಂಗ್ ಆಗ್ತಿದೆ ಕಣೆ, ಯಾರು ಅಂತ ನೋಡು, ಒಮ್ಮೆ ರಿಸೀವ್ ಮಾಡೋದು ಬಿಟ್ಟು ಏನು ಯೋಚನೆ ಮಾಡ್ತಾ ಇದ್ದೀಯಾ? ಫೋನ್ ತಗೊಳ್ಳೆ, ರಿಸೀವ್ ಮಾಡೆ ಎಂದು ಹೇಳುತ್ತಾಳೆ. ಅನಯ ಇಹಕ್ಕೆ ಮರಳಿ, ಹಾಂ ಅಮ್ಮು, ಏನಾಯಿತು ಎಂದು ಕೇಳುತ್ತಾಳೆ. ಅಮ್ಮು, ಅನಯ, ನಿನ್ನ ಫೋನ್ ಆವಾಗಲಿಂದ ಒಂದೇ ಸಮನೆ ರಿಂಗ್ ಆಗ್ತಿದೆ, ತಗೋ ರಿಸೀವ್ ಮಾಡು ಎಂದು ಫೋನ್ ಕೊಟ್ಟಿದ್ದಳು. ಅನಯ, ಓಹ್ ಹೌದಾ, ನನಗೆ ಗೊತ್ತೇ ಆಗಲಿಲ್ಲ ನೋಡು ಎಂದು ಫೋನ್ ರಿಸೀವ್ ಮಾಡುವ ಹೊತ್ತಿಗೆ ಫೋನ್ ಕಟ್ ಆಗಿತ್ತು. ಅನಯ, ಅಮ್ಮು ಫೋನ್ ಕಟ್ಟೆ ಆಗೋಯ್ತಲ್ಲೇ ಎಂದು ಫೋನ್ ತೆಗೆದು ಬ್ಯಾಗಿಗೆ ಹಾಕಬೇಕು. ಅಷ್ಟರಲ್ಲಿ ಅನಯ ಫೋನ್ ಮತ್ತೊಮ್ಮೆ ರಿಂಗ್ ಆಗಿತ್ತು. ಅಮ್ಮು, ಮತ್ತೆ ರಿಂಗ್ ಆಗ್ತಿದೆ, ಮೊದಲು ಫೋನ್ ಕಟ್ಟಾಗೋ ಮುಂಚೆ ರಿಸೀವ್ ಮಾಡು ಎಂದಿದ್ದಳು. ಅನಯ ಸಹ ಫೋನ್ ರಿಸೀವ್ ಮಾಡುತ್ತಾ ಎದ್ದು ಕ್ಯಾಫಿಟೇರಿಯಾದ ಒಂದು ಮೂಲೆಗೆ ಬಂದು ನಿಲ್ಲುತ್ತಾಳೆ. ಇತ್ತ ಅಭಿ, ಅಮ್ಮು ಯಾರು ಫೋನ್ ಮಾಡಿದ್ದು? ಆವಾಗಲಿಂದ ರಿಂಗ್ ಆಗ್ತಿತ್ತಲ್ಲ, ಏನು ವಿಷಯ? ಸೀಮಾ ಸಹ ಅಭಿ ಕೇಳಿದ್ದನ್ನೇ ಕೇಳುತ್ತಾಳೆ. ಅಮ್ಮು, ನನಗೂ ಗೊತ್ತಿಲ್ಲ, ಯಾರೋ ಕ್ಲೈಂಟ್ ಇರಬೇಕೇನೋ ಎಂದು ಹೇಳುತ್ತಾಳೆ. ಅಭಿ, ಸೀಮಾ ಸಹ ಓ ಹೌದಾ ಎಂದು ಸುಮ್ಮನಾಗುತ್ತಾರೆ. ಅನಯ 10 ನಿಮಿಷಗಳ ನಂತರ ಬಂದು ಚೇರ್ ಮೇಲೆ ಕುಳಿತುಕೊಳ್ಳುತ್ತಾಳೆ. ಅವಳು ಕುಳಿತುಕೊಳ್ಳುತ್ತಿದ್ದ ಹಾಗೆ ಅಮ್ಮು, ಅನು ಯಾರು ಕಾಲ್ ಮಾಡಿದ್ದು? ಆವಾಗಲಿಂದ ತುಂಬ ರಿಂಗ್ ಆಗ್ತಿತ್ತಲ್ಲ, ತುಂಬ ಇಂಪಾರ್ಟೆಂಟಾ ಎಂದು ಕೇಳುತ್ತಾಳೆ. ಅನಯ ಒಮ್ಮೆ ಅಭಿ ಮತ್ತು ಸೀಮಾ ಕಡೆ ನೋಡಿ, ಅದು ಅಮ್ಮು, ಸೌಮ್ಯದಿ ಕಾಲ್ ಮಾಡಿದ್ಲು. ಅಮ್ಮು, ಏನು ಸೌಮ್ಯ ಫೋನ್ ಮಾಡಿದ್ಲಾ? ಯಾಕಂತೆ? ಏನು ಇನ್ನೂ ಏನು ಬಾಕಿ ಇದೆ ಅಂತ ಫೋನ್ ಮಾಡಿದ್ಲು ಅವಳು? ಸೌಮ್ಯ ಫೋನ್ ಮಾಡಿದ್ದು ಅಂತ ಗೊತ್ತಿದ್ರೆ ನಿನಗೆ ಫೋನ್ ರಿಸೀವ್ ಮಾಡೋಕ್ಕೆ ನಾನು ಬಿಡ್ತಾ ಇರಲಿಲ್ಲ ಕಡೆ ನಾನು ಎಂದು ಸೌಮ್ಯ ಬಗೆಗಿನ ಕೋಪದಿಂದ ಹೇಳುತ್ತಾಳೆ. ಸೀಮಾ ಮತ್ತು ಅಭಿ ಸುಮ್ಮನೆ ನೋಡುತ್ತಾ ಉಳಿದು ಬಿಟ್ಟಿದ್ದರು. ಅನಯ, ಅಮ್ಮು ಕಾಮ್ ಡೌನ್, ಈಗ ಏನಾಯಿತು ಅಂತ ಇಷ್ಟು ಕೋಪ ಮಾಡ್ಕೊಳ್ತಾ ಇದ್ದೀಯಾ? ಅಮ್ಮು, ಇನ್ನು ಏನಾಗಬೇಕು ಅನ್ನೋ ನಿನ್ನ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆಗೆ ಅವರ ಈ ಕ್ಯಾರೆಕ್ಟರ್ಲೆಸ್ ಮಗಳು ಎಲ್ಲ ಸೇರಿಕೊಂಡು ನಿನಗೆ ಮಾಡಿರೋದು ಸಾಲದಾ? ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ನಿನಗಂತೂ. ಇನ್ನೂ ಅವ್ರ ಫೋನ್ ಬೇರೆ ರಿಸೀವ್ ಮಾಡ್ತೀಯಲ್ಲ, ನಿನಗೆ ಬುದ್ಧಿ ಇಲ್ಲ ಕಣೆ ಎಂದು ಅಭಿ ಸೀಮಾ ಇರುವುದನ್ನು ಮರೆತು ಅವರ ಎದುರೇ ಇರುವ ಸತ್ಯವನ್ನು ಹೇಳುತ್ತಾಳೆ. ಅನಯ, ಅಮ್ಮು ಏನು ಮಾತಾಡ್ತಾ ಇದ್ದೀಯಾ? ನಾವು ಎಲ್ಲಿದ್ದೀವಿ ಅಂತ ಒಮ್ಮೆ ನೋಡು ಸುತ್ತಮುತ್ತ ಎಂದು ಎದುರು ಕುಳಿತಿದ್ದ ಅಭಿ ಮತ್ತು ಸೀಮಾ ಕಡೆ ಸನ್ನೆ ಮಾಡಿ ನೋಡುತ್ತಾಳೆ. ಅವರು ಇವರಿಬ್ಬರ ಮಾತನ್ನು ಕೇಳಿಸಿಕೊಳ್ಳುತ್ತಾ ಕುಳಿತುಕೊಂಡಿದ್ದರು. ಅವರಿಗೂ ಮ್ಯಾನರ್ಸ್ ಸಹ ಇರಲಿಲ್ಲ. ಅಮ್ಮುಗೆ ಈಗ ಸದ್ಯಕ್ಕೆ ನಾವು ಕಾಲೇಜಲ್ಲಿ ಇದ್ದೇವೆ ಎಂದು ಎದುರಿದ್ದ ಅಭಿ ಸೀಮಾ ನೋಡಿ ಆವಾಗ ಅರಿವಾಗಿತ್ತು. ತನ್ನ ತಲೆಗೆ ತಾನೇ ಹೊಡೆದುಕೊಳ್ಳುತ್ತಾ, ಅಮ್ಮು ಸಾರಿ ಅನು, ಏನೋ ಸಿಟ್ಟಿನಲ್ಲಿ ಹಾಗೆ ಮಾತನಾಡಿಬಿಟ್ಟೆ, ಸಾರಿ. ಅದು ಸರಿ, ನಿನ್ನ ಅಕ್ಕ ಇವಾಗ ಏನಕ್ಕೆ ಫೋನ್ ಮಾಡಿದ್ಲು ಎಂದು ಕೇಳಿದ್ದಳು. ಅನಯ ಉತ್ತರ ಕೊಡಲು ಬಾಯಿ ತೆರೆಯುವ ಮುಂಚೆಯೇ ಅಭಿ, ಅನು ಅದು ಯಾರು ನಿನಗೆ ಕಾಲ್ ಮಾಡಿದ್ದು? ಅಮ್ಮ ನೋಡಿದರೆ ಅದು ನಿನ್ನ ಅಕ್ಕ ಅಂತ ಹೇಳ್ತಾ ಇದ್ದಾಳೆ. ನಿನಗೆ ಅಕ್ಕ ಬೇರೆ ಇದ್ದಾಳಾ? ಎಲ್ಲಿದ್ದಾಳೆ ಅವಳು ನಿಮ್ಮ ಸ್ವಂತ ಅಕ್ಕನಾ? ಅವ್ರ ಹೆಸರೇನೋ ಎಂದು ಕೇಳುತ್ತಾಳೆ. ಸೀಮಾ ಸಹ, ಅನು ನಿನಗೆ ಅಕ್ಕ ಇರುವ ವಿಷಯ ನಮಗೆ ಗೊತ್ತೇ ಇರಲಿಲ್ಲ, ನೀನು ಹೇಳೇ ಇರಲಿಲ್ಲ. ಅವರು ಎಲ್ಲಿರುವುದು? ಅನಯ, ಅವರು ಚಿಕ್ಕಮಗಳೂರಲ್ಲಿ ಇರುವುದು. ಅವಳು ನನ್ನ ಚಿಕ್ಕಪ್ಪ ಚಿಕ್ಕಮ್ಮನ ಮಗಳು ಸೌಮ್ಯ ಅಂತ. ಎಲ್ಲರೂ ನನ್ನ ಫ್ಯಾಮಿಲಿಯವರು ಅಲ್ಲೇ ಇರುವುದು. ನಾನು ಮಾತ್ರ ಇಲ್ಲಿ ಓದೋಕ್ಕೆ ಬಂದಿರುವುದು. ನಾನು ಅಮ್ಮು ಇಲ್ಲಿ ಒಟ್ಟಿಗೆ ಇರುತ್ತೇವೆ ಎಂದು ಹೇಳುತ್ತಾಳೆ. ಅಭಿ, ಓ ಹೌದಾ ಎಂದು ಸುಮ್ಮನಾಗುತ್ತಾನೆ.
ಸೀಮಾ ಸಹ ಸುಮ್ಮನಾಗುತ್ತಾಳೆ. ಸೀಮಾ ಸಹ ಮತ್ತೇನನ್ನು ಕೇಳಲಿಲ್ಲ. ತನ್ನ ಪಾಡಿಗೆ ತಾನು ತನ್ನ ಮೊಬೈಲ್ ನೋಡುತ್ತಾ ಕುಳಿತುಕೊಳ್ಳುತ್ತಾಳೆ. ಅನು ಅವಳು ಯಾಕೆ ನಿನಗೆ ಈಗ ಈ ಟೈಮಲ್ಲಿ ಕಾಲ್ ಮಾಡಿದ್ಲೋ? ಅವಳು ನಿನಗೆ ಯಾವತ್ತೂ ಫೋನ್ ಮಾಡ್ತಾ ಇರಲಿಲ್ಲ ಅಲ್ವಾ ಎಂದು ಹೇಳುತ್ತಾಳೆ. ಅನಾಯ, ಅದು ಇನ್ನು 3 ದಿನಗಳಲ್ಲಿ ದೀದು ಹೊಸ ಬೊಟಿಕ್ ರೆನೋವೇಷನ್ ಮಾಡಿಸ್ತಾ ಇದ್ಲಲ್ಲ, ಅದು ಓಪನ್ ಇದೆ ಅಂತೆ. ಅದಕ್ಕೆ ಚಿಕ್ಕಮಂಗ್ಳೂರಿಗೆ ನೀನು ಓಪನಿಂಗ್ ಸೆರೆಮನಿಗೆ ಬಾ ಅಂತ ಕರೆಯೋಕೆ ಫೋನ್ ಮಾಡಿದ್ಲು ಎಂದು ಹೇಳುತ್ತಾಳೆ. ದೊಡ್ಡ ಕಣ್ಣು ಬಿಡುತ್ತಾ, ಏನು, ನಿನ್ನನ್ನು ಕರೆಯೋಕೆ ಅವಳು ಕಾಲ್ ಮಾಡಿದ್ಲ? ನನಗಂತೂ ನಂಬೋಕೆ ಆಗ್ತಿಲ್ಲಪ್ಪ. ಅವಳಿಗೆ ನಿನ್ನ ಕಂಡರೆ ಆಗಲ್ಲ ಅಲ್ವಾ, ಅಂಥದ್ರಲ್ಲಿ ನಿನಗೆ ಫೋನ್ ಮಾಡಿದ್ದಾಳೆ ಎಂದರೆ ನಿನ್ನ ಚಿಕ್ಕಮ್ಮ ನಿನ್ನನ್ನು ಸಿಕ್ಕಿಸೋಕೆ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತಲೇ ಅರ್ಥ. ಅನು, ಅರ್ಥ ಮಾಡ್ಕೋ. ಅವಳು ಯಾವತ್ತೂ ಫೋನ್ ಮಾಡದೇ ಇರೋಳು ಈಗ ಸಡನ್ನಾಗಿ ಈ ರೀತಿ ಫೋನ್ ಮಾಡಿದ್ದಾಳೆ ಅಂದರೆ ನನಗೇನೋ ಸ್ವಲ್ಪ ಡೌಟ್ ಬರ್ತಾ ಇದೆ ಅಪ್ಪ. ನೀನು ಹೋಗದೇ ಇರೋದೇ ಒಳ್ಳೆಯದು ಎಂದು ಹೇಳುತ್ತಾಳೆ. ಅನಯ ಸಹ, ಇರ್ಬೋದು ಅಮ್ಮೋ, ನನಗೂ ಯಾಕೋ ಹಾಗೆ ಅನಿಸುತ್ತೆ, ಅದಕ್ಕೆ ಬರೋಕ್ಕೆ ಆಗಲ್ಲ ಅಂತ ಹೇಳಿದೆ. ಸಹ ಯೋಚಿಸಿದ ನಂತರ, ಅನು, ನಾವೆಲ್ಲ ಬುಟಿಕ್ ಓಪನ್ಗೆ ಹೋಗೋಣವಾ? ಬರೀ ನಾನು ನೀನು ಅಷ್ಟೇ ಅಲ್ಲ, ಅನು ಜೊತೆಗೆ ಸಮಯ್ ಸರ್ ಸಹ ಕರ್ಕೊಂಡು ಹೋಗೋಣ. ಅನು, ಪ್ಲೀಸ್ ಕಣೆ, ಸಮಯ್ ಸರ್ರನ್ನು ಕರ್ಕೊಂಡು ಹೋಗೋಣ. ಅನಯ ಮಾತು ಕೇಳಿ, ಏನು, ಚಿಕ್ಕಮಗಳೂರಿಗಾ ಹೋಗೋದಾ? ಅದು ಸಮಯ್ ಅವ್ರು ಬೇರೆ ಕರ್ಕೊಂಡು ಹೋಗ್ಬೇಕಾ? ಸಾಧ್ಯನೇ ಇಲ್ಲ ನಾವೆಲ್ಲ ಹೋಗ್ತಾ ಇಲ್ಲ, ನಾವಂತೂ ಎಲ್ಲೂ ಹೋಗ್ತಾ ಇಲ್ಲ. ಅನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳೆ. ನಾವಿಲ್ಲಿಗೆ ಬಂದು ಹತ್ತತ್ರ 2 months ಆಗ್ತಾ ಬಂತು. ಇದುವರೆಗೂ ಅಲ್ಲಿ ಚಿಕ್ಕಮಗಳೂರಲ್ಲಿ ಅವರೆಲ್ಲ ಸೇರಿಕೊಂಡು ಏನೇನು ಮಾಡ್ತಾ ಇದ್ದಾರೆ ಅಂತ ಮಾತ್ರ ನಮಗೆ ಒಂಚೂರು ಗೊತ್ತಾಗ್ತಾ ಇಲ್ಲ ಕಣೆ. ಅಲ್ಲಿರೋದು ಎಲ್ಲ ಪ್ರಾಪರ್ಟಿ ನಿಂದು, ಆಯಿತಾ? ಅಲ್ಲಿ ಏನೇನು ಮಾಡ್ತಾ ಇದ್ದಾರೆ ಎಲ್ಲ ತಿಳ್ಕೊಳ್ಳೋದು ನಿನಗೆ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತಾ ಇರೋದು, ಅವರೆಲ್ಲ ಸೇರಿಕೊಂಡು ನಿನಗೆ ಮತ್ತೇನೋ ಮೋಸ ಮಾಡೋದಕ್ಕೂ ಮುಂಚೆ ಒಮ್ಮೆ ಹೋಗಿ ಅಲ್ಲಿ ಏನು ನಡೀತಾ ಇದೆ ಅಂತ ನೋಡಿಕೊಂಡು ಬರೋದು ಒಳ್ಳೆಯದು ಅನಿಸುತ್ತೆ ಅಲ್ವಾ ಎಂದು ಹೇಳುತ್ತಾಳೆ. ಅನಯ್ಯ ಹೇಳಿದ್ದನ್ನು ಸ್ವಲ್ಪ ಯೋಚನೆ ಮಾಡುತ್ತಾ ಕೂರುತ್ತಾಳೆ. ಅವರಿಬ್ಬರ ಮಾತನ್ನು ಕೇಳುತ್ತಿದ್ದ ಅಭಿಗೆ ಮಾತ್ರ ದೊಡ್ಡ ಕಣ್ಣು ಬಿಡುತ್ತಾ ಖುಷಿಯಿಂದ, ಏನು, ನೀವು ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೀರಾ? ಚಿಕ್ಕಮಗಳೂರಿಗೆ ಯಾಕೆ ಹೋಗ್ತಾ ಇದ್ದೀರಾ? ಈಗಿನ್ನು ನಿಮ್ಮ ಅಕ್ಕನ ಬೊಟಿಕ್ ಓಪನಿಂಗ್ ಅಂತ ಹೇಳಿದ್ರಿ ಅಲ್ವಾ? ಚಿಕ್ಕಮಗಳೂರು ಒಳ್ಳೆ ಹಿಲ್ ಸ್ಟೇಷನ್. ಇಫ್ ಯು ಡೋಂಟ್ ಮೈಂಡ್, ನಾನು ಸೀಮಾ ನಿಮ್ಮ ಜೊತೆ ಬರಬಹುದಾ? ನಾವು ಸಹ ಹಿಲ್ ಸ್ಟೇಷನ್ಗೆ ಹೋಗೋಣ ಅಂತಲೇ ಅಂದುಕೊಂಡಿದ್ದೋ. ಹಿಲ್ ಸ್ಟೇಷನ್ ಅಂದರೆ ಚಿಕ್ಕಮಗಳೂರು ಬೆಸ್ಟ್ ಪ್ಲೇಸ್. ಪ್ಲೀಸ್ ಅನು, ನಾವು ನಿಮ್ಮ ಜೊತೆ ಬರ್ತೀವಿ, ಪ್ಲೀಸ್ ನಮ್ಮನ್ನು ಕರ್ಕೊಂಡು ಹೋಗ್ತೀರಾ? ಪ್ಲೀಸ್ ಎಂದು ಸೀಮಾ ಕಡೆ ತಿರುಗಿ, ಸೀಮಾ, ನೀನು ನನ್ನ ಜೊತೆ ಬರ್ತೀಯಾ ಅಲ್ವಾ? ಹಿಲ್ ಸ್ಟೇಷನ್ ತುಂಬ ಚೆನ್ನಾಗಿರುತ್ತೆ ಕಣೆ. ಎಲ್ಲ ಹೋದರೆ ಒಟ್ಟಿಗೆ ಹೋಗಿ ಅನಯ ಫ್ಯಾಮಿಲಿ ಜೊತೆನೂ ಮೀಟ್ ಮಾಡ್ದಂಗೆ ಆಗುತ್ತೆ, ಅಲ್ಲಿ ನೋಡ್ದಂಗೂ ಆಗುತ್ತೆ, ಹೋಗೋಣವಾ ಎಂದು ಹೇಳಿದ್ದ. ಸೀಮಾ ಸಹ, ಹೌದು ನಾವು ಬರ್ತೀವಿ, ಪ್ಲೀಸ್ ನಮ್ಮನ್ನು ನಿಮ್ಮ ಜೊತೆಗೆ ಕರೆದುಕೊಂಡೋಗಿ ಎಂದು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾಳೆ. ಅಭಿ ಮತ್ತು ಸೀಮಾ ರಿಯಾಕ್ಷನನ್ನು ನೋಡಿದ ಮತ್ತು ಅನಯ ಮಾತ್ರ ಏನನ್ನೂ ಮಾತನಾಡದೆ ಸುಮ್ಮನೆ ಕುಳಿತುಕೊಂಡು ಬಿಟ್ಟರು. ಕತೆ ಮುಂದುವರಿಯುವುದು. ನನ್ನ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಏನು ಗೊತ್ತಾ ಫ್ರೆಂಡ್ಸ್, ವಾಯ್ಸ್ ಮೇಕ್ ಓವರ್ ಕೊಡೋದ್ರಿಂದ ಬೇಗ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಅನ್ನೋ ಒಂದು ಉದ್ದೇಶ ಅಷ್ಟೇ. ನೀವು ಯಾರೂ ಸಬ್ಸ್ಕ್ರೈಬೇ ಮಾಡ್ತಾಯಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ಎಪಿಸೋಡ್